1.5 ಗಂಟೆಯಿಂದ ನೋಡಿ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಖರ್ಗೆ, ಕೆಸಿಬಿ, ಸುರ್ಜೇವಾಲಾ ಜೊತೆಯಲ್ಲಿ ಸಮಾಲೋಚನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. 1.5 ಗಂಟೆಯಿಂದ ರಾಜ್ಯ ರಾಜಕಾರಣದ ಬೆಳವಣಿಗೆ ಕುರಿತಂತೆ ನಾಯಕರು ಚರ್ಚೆ ಮಾಡ್ತಿದ್ದಾರೆ. ಕ್ಷಣ ಕ್ಷಣಕ್ಕೂ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ವರಿಷ್ಠರ ಈ ನಡೆ. 1.5 ಗಂಟೆಯಿಂದ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಅಂತಂದ್ರೆ ಎಷ್ಟು ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ ಒಳಗಡೆ. ರಾಹುಲ್ ಗಾಂಧಿ, ಖರ್ಗೆ, ಕೆಸಿಬಿ, ಸುರ್ಜೇವಾಲಾ ಸಮಾಲೋಚನೆ ಮಾಡಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣದ ಬೆಳವಣಿಗೆ ಕುರಿತಂತೆ ನಾಯಕರು ಚರ್ಚೆ ಮಾಡ್ತಿದ್ದಾರೆ. ಕೆಲ ಹೊತ್ತಿನಲ್ಲೇ ಸಿಎಂ, ಡಿಸಿಎಂ ಜೊತೆ ಪ್ರತ್ಯೇಕವಾಗಿಯೂ ಕೂಡ ಚರ್ಚೆ ಮಾಡ್ತಾರೆ. ಕ್ಷಣ ಕ್ಷಣಕ್ಕೂ ಕುತೂಹಲ ಕೇಳಿಸ್ತಾ ಇದೆ. ಆ ಕಡೆ ನೋಡಿದ್ರೆ ಸಿಎಂ, ಡಿಸಿಎಂ ಚರ್ಚೆ, ಈ ಕಡೆ ನೋಡಿದ್ರೆ ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ರೀತಿಯಾಗಿ ಚರ್ಚೆ ಮಾಡ್ತಿದ್ದಾರೆ. ಸತತವಾಗಿ 1.5 ಗಂಟೆಯಿಂದಲೂ ಕೂಡ ಲಾಕ್ ಆಗ್ಬಿಟ್ಟಿದೆ ರೂಮು. ಇಬ್ರು ಕೂಡ ಪ್ರತ್ಯೇಕವಾದಂತಹ ಕೊಠಡಿಗಳಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಲ್ವಾ. ಇದು ಕಾಲು ಗಂಟೆ, ಅರ್ಧ ಗಂಟೆಯಲ್ಲಿ ಮುಗಿಯದಂತಹ ಕತೆ ಅಥವಾ ಚರ್ಚೆಗಳು ಅಂತಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಚರ್ಚೆ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಬಿಸಿ ಬಿಸಿ ಆದಂತಹ ಚರ್ಚೆಗಳು ಒಳಗಡೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಇನ್ನೂ ಕೂಡ ಅದು ಅಂತಿಮ ಆಡ್ಲಿಕ್ಕೆ ಆಗ್ತಾ ಇಲ್ಲ. 1.5 ಗಂಟೆಯಿಂದಲೂ ಕೂಡ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ಲೆಕ್ಕಾಚಾರ ಹಾಕಿ ಎಷ್ಟು ಹೀಟ್ ಆಗಿರುವಂತಹ ವಿಚಾರಗಳು ಓಡಾಡ್ತಾ ಇದೆ ಅಂತ ಹೇಳಿ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಹೈಕಮಾಂಡ್ ಅಂಗಳದಲ್ಲಿ, ಏನಾಗ್ತಾ ಇದೆ, ಏನೆಲ್ಲ ವಿಚಾರಗಳು ಓಡಾಡ್ತಾ ಇದೆ? ಮೀಟಿಂಗ್ ಮುಗಿಸ್ಕೊಂಡು ಬಂದ್ರೆ ಇಬ್ರು ಕೂಡ, ಈಗಾಗಲೇ ಏನಾಗಿದೆ? ಕುಸ್ಮಾ, ಪ್ರಮುಖವಾಗಿ 11 ಗಂಟೆಗೆ ಇವತ್ತು ಸಭೆ ನಿಗದಿಯಾಗಿತ್ತು ದೆಹಲಿಯ ಇಂದಿರಾ ಗಾಂಧಿ ಭವನದಲ್ಲಿ. ಆದ್ರೆ ಆ ಸಭೆಗೆ ಸರಿಯಾದ ಸಮಯಕ್ಕೆ ಇಬ್ಬರು ನಾಯಕರು ಕೂಡ ಇವತ್ತು ತೆರಳಿದ್ರು. ಆದ್ರೆ ಸಭೆ ಇನ್ನೂ ಕೂಡ ಆರಂಭವಾಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇಬ್ಬರನ್ನು ಕೂಡ ದೆಹಲಿಯ ಕಾಂಗ್ರೆಸ್ ಇಂದಿರಾ ಗಾಂಧಿ ಭವನದಲ್ಲಿ ಈಗಾಗಲೇ ಮಾತುಕತೆಗೆ, ಪರಸ್ಪರ ಹೈಕಮಾಂಡ್ ಮಾತುಕತೆ ಮಾಡೋ ಮುಂಚಿತವಾಗಿ ತಾವಿಬ್ಬರು ಕೂಡ ಒಂದು ನಿರ್ಧಾರಕ್ಕೆ ಬನ್ನಿ, ರಾಜ್ಯದಲ್ಲಿ ಆಗ್ತಿರುವಂತಹ ಗೊಂದಲಗಳೇನಿದೆ ಆ ಗೊಂದಲಗಳ ಬಗ್ಗೆ ನಾವುಗಳು ಬಗೆಹರಿಸುವ ಮುಂಚಿತವಾಗಿ ತಾವಿಬ್ಬರು ಒಂದು ನಿರ್ಧಾರಕ್ಕೆ ಬಂದು ಸ್ಪಷ್ಟವಾದ ನಿಲುವಿಗೆ ಬನ್ನಿ ಅನ್ನೋ ಒಂದು ಸೂಚನೆ ಈಗಾಗಲೇ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನ ಇಂದಿರಾ ಗಾಂಧಿಯ ಭವನದಲ್ಲಿ ಇಬ್ಬರು ನಾಯಕರುಗಳಿಗೆ ಈಗಾಗಲೇ ಕೊಟ್ಟಿರುವಂತದ್ದು. ಆ ಒಂದು ಮಾಹಿತಿಯ ಸಲಹೆ ಅಂತೆ, ಹೈಕಮಾಂಡ್ ಅಣತಿಯಂತೆ ಇಬ್ಬರು ನಾಯಕರು ಕೂಡ ಈಗಾಗಲೇ ಇಂದಿರಾ ಗಾಂಧಿ ಭವನದಲ್ಲಿ ಇರುವಂತಹ ಒಂದು ಕೊಠಡಿಯಲ್ಲಿ ಮಾತುಕತೆಗೆ ಈಗಾಗಲೇ ಮುಂದಾಗಿದ್ದಾರೆ. ಬಹುತೇಕ ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಮಾತುಕತೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ. ಇವರಿಬ್ಬರು ಒಂದು ನಿರ್ಧಾರಕ್ಕೆ ಬಂದು ಈ ಒಂದು ನಾಯಕತ್ವ ಗೊಂದಲ ಇರ್ಬೋದು, ಬೇರೆ ಬೇರೆ ಗೊಂದಲಗಳೇನಿದೆ, ರಾಜ್ಯದಲ್ಲಿ ಆಗ್ತಿರುವಂತಹ ಬೇರೆ ರಾಜಕೀಯ ವಿದ್ಯಮಾನಗಳು, ಮುಂದಿನ ಚುನಾವಣೆಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದು ಅಂತಿಮ ನಿಲುವುಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಯಾರ ನಾಯಕತ್ವದಲ್ಲಿ ಮುಂದಿನ ಈ ಒಂದು 2 ವರ್ಷ ಅವಧಿಯನ್ನ ಪೂರ್ಣಗೊಳಿಸಬೇಕು ಅನ್ನೋದ್ರ ಬಗ್ಗೆ ಆಗ್ತಾ ಇತ್ತು. ಅದಕ್ಕೆ ಅಂತಿಮ ನಿಲುವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಈಗ ಒಂದು ಮನಸ್ಸನ್ನ ಮಾಡಿದೆ, ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಆ ಕಾರಣದಿಂದಾಗಿ ಇಬ್ಬರು ನಾಯಕರುಗಳು ತೆಗೆದುಕೊಳ್ಳುವಂತಹ ನಿರ್ಧಾರ ಜೊತೆಗೆ ಸಲಹೆ ಸೂಚನೆಗಳು ಕೂಡ ಈಗ ಮಹತ್ವನ ಪಡೆದುಕೊಳ್ತಾ ಇದೆ. ಹಾಗಾಗಿ ಇದನ್ನ ಹೈಕಮಾಂಡ್ ಮಟ್ಟದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ 4 ಜನರ ಸಮ್ಮುಖದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಲಿದ್ದಾರೆ. ಅಲ್ಲಿ ಒಂದು ಒಮ್ಮತದ ನಿಲುವಿಗೆ ಇಬ್ಬರು ನಾಯಕರು ಬರುತ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ನಿರೀಕ್ಷೆ ಮಾಡ್ಬೇಕಾಗುತ್ತೆ. ಬಹುತೇಕ ಮಧ್ಯಾಹ್ನದ ಬಳಿಕ 2-3 ಗಂಟೆಯ ಹೊತ್ತಿಗೆ ಈ ಒಂದು ಸಭೆ ಅಂತ್ಯವಾಗುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡ್ಬೇಕಾಗತ್ತೆ. 3-4 ಗಂಟೆ ಆದ್ರೂ ಅಚ್ಚರಿ ಇಲ್ಲ. ಆದ್ರೆ ಎಲ್ಲವೂ ಕೂಡ ಇವತ್ತು ಸುಸೂತ್ರವಾಗಿ ಅಂತ್ಯವಾಗಲಿದೆ. ಈ ಒಂದು ಗೊಂದಲಗಳೆಲ್ಲವೂ ಕೂಡ, ಎಲ್ಲದಕ್ಕೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನ ಹೈಕಮಾಂಡ್ ಕೊನೆಗೂ ಕೂಡ ಮನಸ್ಸು ಮಾಡಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಬಹುತೇಕ ಕಾರ್ಯಕರ್ತರಲ್ಲಿ, ಶಾಸಕರಲ್ಲಿ, ಕೆಲವೊಂದಿಷ್ಟು ಸಚಿವ ಸಂಪುಟ ಸಹೋದ್ಯೋಗಿಗಳಲ್ಲಿ ಇದ್ದಂತಹ ಗೊಂದಲಗಳೇನಿತ್ತು ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತಹ ಕೆಲಸ ಇದೀಗ ಹೈಕಮಾಂಡ್ ಮಾಡ್ತಾ ಇದೆ. ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ಗೆ ಇರುವಂತಹ ಅತಿ ದೊಡ್ಡ ಮೆಗಾ ಬೂಸ್ಟ್ ಸ್ಟೇಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಕಾರಣದಿಂದಾಗಿ ಆ ಒಂದು ರಾಜ್ಯವನ್ನ ಮತ್ತೆ ಅವರು ಕಳೆದುಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಮುಂಬರುವಂತಹ ವಿಧಾನಸಭಾ ಚುನಾವಣೆಯನ್ನು ಕೂಡ ಯಾರ ನೇತೃತ್ವದಲ್ಲಿ ಹೋಗ್ಬೇಕು, ಜೊತೆಗೆ ಯಾವ ರೀತಿಯಾದಂತ ಸ್ಟ್ರಾಟಜಿಗಳನ್ನ ಮಾಡ್ಬೇಕಾಗತ್ತೆ, ಬಿಜೆಪಿ ವಿರುದ್ಧ ಕೇಂದ್ರ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಚರ್ಚೆಗಳನ್ನ ನಡೆಸಿ ಅಂತಿಮ ನಿಲುವುಗಳನ್ನು ಕೂಡ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕು. ಬ್ರೇಕ್ಫಾಸ್ಟ್ ಸಂದರ್ಭದಲ್ಲೂ ಕೂಡ ಸಚಿವರು ಏನಾದ್ರೂ ಸೂಚನೆಗಳನ್ನ ಕೊಟ್ಟಿರಬಹುದಾ? ರಿಪೀಟ್ ಮಾಡಬಹುದಾ ಕುಸುಮಾ ತಮ್ಮ ಪ್ರಶ್ನೆಯನ್ನ? ತನಗೆ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆಯಲ್ಲ, ಬ್ರೇಕ್ಫಾಸ್ಟ್ ಮಾಡಿದಾರಲ್ಲ, ಆ ಸಂದರ್ಭದಲ್ಲಿ ಸಚಿವರು ಏನಾದ್ರೂ ಸಲಹೆ ಸೂಚನೆಗಳನ್ನು ಕೊಟ್ಟಿರಬಹುದಾ ಅಂತ?
ಸಿಎಂ ನೋಡಿ ಅವರಿಗೆ. ಕುಸುಮಾ, ಸಿದ್ದರಾಮಯ್ಯ ಹೇಳಿ ಕೇಳಿ ಸುಮಾರು 45-50 ವರ್ಷಗಳ ರಾಜಕೀಯವಾದಂತಹ ಅನುಭವನ ಹೊಂದಿರುವಂತಹ ವ್ಯಕ್ತಿ. ಯಾವ ರೀತಿಯಾದಂತಹ ದಾಳವನ್ನ ಎಂತ ಸಮಯದಲ್ಲಿ ಉರುಳಿಸ್ಬೇಕು ಅನ್ನುವಂಥದ್ದು ಅವರಿಗೆ ಸ್ಪಷ್ಟವಾದಂತಹ ಎಲ್ಲಾ ಮಾಹಿತಿಗಳಿದೆ. ಒಳ್ಳೆ ನಾಲೆಡ್ಜ್ಗಳು ಇರುವಂತಹ, ಜೊತೆಗೆ ಅನುಭವನ ಹೊಂದಿರುವಂತಹ ವ್ಯಕ್ತಿಯಾಗಿರೋದ್ರಿಂದ ಸಹಜವಾಗಿ ಸತತವಾಗಿ 20 ವರ್ಷಗಳಿಂದ ಅಧಿಕಾರವನ್ನ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ವಿಪಕ್ಷ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ, ಸರ್ವ ಪಕ್ಷಗಳ ನಾಯಕರಾಗಿ ಮೈತ್ರಿ ಇದ್ದಾಗ ಈ ರೀತಿಯಾದಂತಹ ಒಂದು ಅಧಿಕಾರ ಅನುಭವಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಅವರ ಬೆಂಬಲಿಗರು ಬಹುತೇಕ ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳಿರ್ಬೋದು, ಕೆಲವೊಂದಿಷ್ಟು ನಿಗಮ ಮಂಡಳಿಯ ಪ್ರಮುಖ ಅಧ್ಯಕ್ಷರು, ಪ್ರಮುಖ ಹಿರಿಯ ಕಾರ್ಯಕರ್ತರು, ಹಿರಿಯ ಶಾಸಕರು ಎಲ್ಲರೂ ಕೂಡ ಅವರ ಆ ಒಂದು ಬೆಂಬಲಕ್ಕೆ ನಿಲ್ಲುವಂತದ್ದು ಸಹಜವಾಗಿರುತ್ತೆ. ತಮ್ಮ ಒಬ್ಬ ಮುಖ್ಯ ನಾಯಕನಿಗೆ ಆ ಒಂದು ಪಟ್ಟವನ್ನ ಪಕ್ಕಕ್ಕೆ ಸರಿಸಿ ಮತ್ತೊಬ್ಬನಿಗೆ ಮಣೆ ಹಾಕೋದಕ್ಕೆ ಹೈಕಮಾಂಡ್ ಮುಂದಾದ್ರೆ ಯಾವ ರೀತಿಯ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಸಹಜವಾಗಿ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿರ್ತಾರೆ. ಆ ಒಂದು ಸಮಯದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಅವರ ಜೊತೆಯಲ್ಲಿ ಇರ್ಬೇಕಾಗತ್ತೆ. ಜೊತೆಗೆ ಅವರಿಗೆ ಕೆಲವೊಂದಿಷ್ಟು ಯಾವ ರೀತಿಯಾದಂತಹ ನಿಲುವುಗಳನ್ನ ತಾವು ತೆಗೆದುಕೊಳ್ತಾ ಇದ್ದೀರಿ, ಈ ರೀತಿಯಾದಂತಹ ಒಂದು ಸಲಹೆಗಳನ್ನ, ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಹಜವಾಗಿ ಕೊಡುವಂತದ್ದು ನಿರೀಕ್ಷೆ ಮಾಡ್ಬೇಕಾಗತ್ತೆ. ಆದ್ರೆ ಸಿದ್ದರಾಮಯ್ಯನವರು ಯಾವುದೇ ಸಲಹೆಗಳನ್ನ ಯಾವುದೇ ಶಾಸಕರು, ಸಚಿವರು ಕೊಟ್ಟರು ಕೂಡ ಅವರಿಗೆ ಅವರು ಉರುಳಿಸುವಂತಹ ದಾಳಗಳಿರ್ಬೋದು, ಯಾಕೆ ಪಟ್ಟವನ್ನ ಸರಿಸಿ ಮತ್ತೊಬ್ಬರಿಗೆ ಮಣೆಯನ್ನ ಹಾಕುವಂತಹ ಸ್ಥಿತಿ ಬಂದೆ ಒಂದು ಪಾನ್ ಕೂಡ ಅವರಿಗೆ ಗೊತ್ತಿರುತ್ತೆ. ಸಹಜವಾಗಿ ಅದಕ್ಕೆ ಎಲ್ಲಾ ರೀತಿಯಾದ ತಯಾರಿಗಳನ್ನ ಮಾಡಿಕೊಂಡೇ ನಿನ್ನೆ ದೆಹಲಿಗೆ ಬಂದಿರುವಂತದ್ದು. ಹಾಗಾಗಿ ಬಹುತೇಕ ಸಚಿವರು ಕೂಡ ಅವರ ಬೆಂಬಲಕ್ಕೆ ಸದ್ಯ ನಿಂತಿದ್ದಾರೆ. ಬ್ರೇಕ್ಫಾಸ್ಟ್ ಜೊತೆಗೆ ಆಪ್ತ ಸಚಿವರ ಜೊತೆಯಲ್ಲಿ ಮೀಟಿಂಗ್, ಯಾವ ಕಾರಣಕ್ಕೂ ಕೂಡ ಏಕಾಏಕಿ ನಿರ್ಧಾರವನ್ನ ಒಪ್ಕೊಳ್ಬೇಕು. ಟೈಮ್ ಕೇಳಿ, ನಿಮ್ಮ ಸ್ಟ್ರೆಂತ್, ಡಿಕೆಶಿ ಅವರ ವೀಕ್ನೆಸ್ ಬಗ್ಗೆ ಹೇಳಿ. ನೋಡಿ, ಆಪ್ತ ವಲಯದಲ್ಲಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಥವಾ ಸಲಹೆ ಕೊಟ್ಟಿದ್ದಾರೆ. ಟೈಮ್ ಕೇಳಿ, ನಿಮ್ಮ ಸ್ಟ್ರೆಂತ್ ಬಗ್ಗೆ ಹೇಳಿ, ಡಿಕೆಶಿ ಅವರ ವೀಕ್ನೆಸ್ ಬಗ್ಗೆ ಹೇಳಿ, ಏಕಾಏಕಿಯಾಗಿ ನಿರ್ಧಾರವನ್ನ ನೀವು ಒಪ್ಕೊಳ್ಬೇಡಿ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಟ್ಟಿದ್ದಾರೆ ಯಾರು? ಆಪ್ತ ಸಚಿವರು. ಸರಿ, ಏನೇ ಆಗ್ಲಿ ಟೈಮ್ ಕೇಳ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ತೀವ್ರ ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ ಪಟ್ಟದಾಟದ ಈ ಒಂದು ಕ್ಲೈಮ್ಯಾಕ್ಸ್. ರಾಹುಲ್ ನಿರ್ಧಾರವೇ ಫೈನಲ್ ಅಂತ ಹೇಳಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಯಾವುದಕ್ಕೂ ಕೂಡ ಸ್ಟಾರ್ಟಿಂಗ್ ಏಕಾಏಕಿ ದುಡುಕಬೇಡಿ, ಸ್ವಲ್ಪ ಟೈಮ್ ತಗೊಳ್ಳಿ. ಟೈಮ್ ತಗೊಂಡು ಆನಂತರ ನಿಮ್ಮ ನಿರ್ಧಾರವನ್ನ ತಿಳಿಸಿ. ಅದಕ್ಕೂ ಮುಂಚೆ ರಾಹುಲ್ ಗಾಂಧಿ ಅವರಿಗೆ ನೀವು ನಿಮ್ಮ ಸ್ಟ್ರೆಂತ್ ಏನು, ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆಶಿ ಅವರ ಸ್ಟ್ರೆಂತ್ ಏನು, ಜೊತೆಗೆ ಅವರ ವೀಕ್ನೆಸ್ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆಯನ್ನ ಮಾಡಿಕೊಡಿ ಫಸ್ಟ್. ಯಾವುದೇ ಕಾರಣಕ್ಕೂ ಏಕಾಏಕಿಯಾಗಿ ನಿರ್ಧಾರ ಒಪ್ಪಿಕೊಳ್ಳಬೇಡಿ ಅಂತ ಹೇಳಿ ಕಳಿಸಿದ್ದಾರೆ.